ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ನನ್ನ ರೆಕಾರ್ಡ್ನ ಅಪ್ರೂವ್ ಮಾಡಿ ಸರ್ಟಿಫಿಕೇಟ್ ಕಳಿಸ್ಕೊಟ್ರು. ತುಂಬ ಕಪ್ಸು ಮೆಡಲ್ಸ್ ಎಲ್ಲ ತೊಗೊಂಡಿದ್ದೀನಿ. ದಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕೋದಕ್ಕೆ ಮುಖ್ಯ ಕಾರಣ ಏನಂದರೆ ನಾನು ಡೈಲಿ ಪ್ರೇಯರ್ ಮಾಡ್ತಿದ್ದೆ, ಡೈಲಿ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಅದರಿಂದನೇ ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಅಚೀವ್ ಮಾಡೋದಕ್ಕಾಯಿತು. ಯಾರ್ಯಾರು ಏಸಪ್ಪನನ್ನ ಘನಪಡಿಸುತ್ತಾರೋ, ಏಸಪ್ಪನಿಗೆ ಮರ್ಯಾದೆಯನ್ನ ಕೊಡುತ್ತಾರೋ ಅವರನ್ನು ಏಸಪ್ಪ ಘನಪಡಿಸುವರಂತೆ. ಅಯ್ಯಯ್ಯೋ, ಟೈಮ್ ಆಗೋಯ್ತಲ್ಲ. ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಿಮ್ಮೆಲ್ಲರೂ ಈ ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನೋಡೋದು ನನಗೆ ತುಂಬಾ ಸಂತೋಷ. ಇವತ್ತು ನನ್ನ ಫ್ರೆಂಡು ಮಿಚ್ಚು ಮನೆಗೆ ಹೋಗ್ತಾ ಇದ್ದೀನಿ. ನೀವು ನನ್ನ ಜೊತೆ ಬರ್ತೀರಾ? ಬನ್ನಿ ಹೋಗೋಣ. ಲಾ 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 ಲಾ. ಏನ್ ಮಿಚ್ಚು, ಯಾಕೊಂಥರ ಏನೋ ಯೋಚನೆ ಮಾಡ್ತಾ ಇದೀಯಾ? ಅದಷ್ಟ್ರಪ್ಪರ್, ನಮ್ಮಮ್ಮ ನನ್ ಬೈದ್ಬಿಟ್ರು. ಅಮ್ಮನ ಯಾಕೆ ಬೈದ್ರು? ನೀನೇನ್ ಮಾಡ್ದೆ? ನಮ್ಮ ಮನೆಗೊಬ್ರು ತಾತ ಬಂದಿದ್ರಾ, ಅವ್ರನ್ನ ಬನ್ನಿ ಅಂತಾನು ಕರಿದೆ. ಸೋಫಾಗ ಹೊರ್ಕೊಂಡು ಟೇಬಲ್ ಮೇಲೆ ಕಾಲಿಟ್ಕೊಂಡ್ ಕೂತಿದ್ದೆ. ಅದಕ್ಕೆ ನಮ್ಮಮ್ಮ ನನ್ ಬೈದ್ರು. ಮಿಚ್ಚು, ಬೈಬಲ್ ಅಲ್ಲಿ ಯಾಜಕ ಕಾಂಡ 19:32 ತಲೆ ನೆರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು ಅಂತ ಬರೆಯಲ್ಪಟ್ಟಿದೆ. ದೊಡ್ಡವ್ರ ಮುಂದೆ ಈ ತರ ಅಗೌರವಾಗೆಲ್ಲ ನಡ್ಕೊಳ್ಳೇಬಾರ್ದು. ಸಾರಿ ಸ್ವೈಪರ್. ಈ ಸಾರಿನ ಆ ತಾತನ್ಗೆ ನಿಮ್ಮಮ್ಮಂಗೆ ಹೇಳು. ಇನ್ ಮುಂದೆ ಈ ತರ ಮಾಡ್ಬೇಡ ಮಿಚ್ಚು. ಸರಿ, ಈಗ ನಿನ್ನ ಮೋಟಿವೇಟ್ ಮಾಡಕ್ಕೆ ಒಂದು ಸೂಪರ್ ಆಗಿರೋ ಟೆಸ್ಟಿಮನಿ ನೋಡೋಣವಾ? ನನ್ನ ಹೆಸರು ಲಿನ್ಸಿ. ನಾನು 6th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಾನು ಚೆನ್ನೈ ನಲಂಬೂರಲ್ಲಿದ್ದೀನಿ. ನನಗೊಬ್ಬ ಅಣ್ಣ ಇದ್ದಾನೆ. ನಮ್ಮ ಅಪ್ಪ ಅಮ್ಮ ಬಿಸ್ನೆಸ್ ಮಾಡ್ತಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದಲೇ ಎಲ್ಲ ಕಾಂಪಿಟೇಷನಲ್ಲಿ ಭಾಗವಹಿಸ್ತಿದ್ದೆ. ಡ್ಯಾನ್ಸಿಂಗ್, ಸಿಂಗಿಂಗ್, ರನ್ನಿಂಗ್, ಆರ್ಟ್ ಎಲ್ಲದರಲ್ಲೂ ಸೇರ್ತಿದ್ದೆ. ಎಲ್ಲದರಲ್ಲೂ ವಿನ್ನೂ ಆಗ್ತಿದ್ದೆ. ಆದರೆ ನನ್ನ ಮೋಸ್ಟ್ ಇಂಟ್ರೆಸ್ಟ್ ಬಂದು ಸ್ಪೋರ್ಟ್ಸಲ್ಲಿತ್ತು. ರನ್ನಿಂಗಲ್ಲಿ 100 ಮೀಟರ್ಸ್, ರಿಲೇ. ನನ್ನ ಸ್ಕೂಲಿಂದ ಹೊರಗಡೆ ಹೋಗಿ ನಾನು ತುಂಬಾ ವಿನ್ ಮಾಡಿದ್ದೀನಿ. ತುಂಬ ಕಪ್ಸು ಮೆಡಲ್ಸ್ ಎಲ್ಲ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು ಕೌನ್ಸಿಲ್ ಮೆಂಬರ್ ಆಗಿದ್ದೆ. ನನ್ನ ಟೀಮ್ಗೆ ನಾನು ಕ್ಯಾಪ್ಟನ್ ಆಗಿದ್ದೆ. ನನಗೆ 5 ವರ್ಷ ಇರಬೇಕಾದ್ರೆ ನಮ್ಮ ಅಕ್ಕ ನನಗೆ ಹುಲಾ ಹೂಪ್ ರಿಂಗ್ನ ಗಿಫ್ಟಾಗಿ ಕೊಟ್ಟರು. ಅದು ನಮ್ಮ ಮನೇಲಿ ಸುಮ್ಮನೆ ಸುತ್ತಿಸ್ತಾ ಇದ್ಲು. ಅದನ್ನ ಆ ಥರ ಸುತ್ತಿಸೋದು ತುಂಬ ಕಷ್ಟ, ಟಕ್ಕಂತ ಎಲ್ರಿಗೂ ಕಲಿಯೋಕ್ಕಾಗಲ್ಲ. ಆದರೆ ಅವಳು ಅದನ್ನ ಸುಲಭವಾಗಿ ಮಾಡ್ತಿದ್ಲು. ನಾವು ಆಶ್ಚರ್ಯವಾಗಿ ನೋಡ್ತಿದ್ವಿ. ಆದರೆ ಅದ್ರ ಬಗ್ಗೆ ಫಸ್ಟ್ ನಂಗೆ ಏನು ಗೊತ್ತಿದ್ದಿಲ್ಲ. ದಿನ ಕಳೀತಾ ಅದನ್ನ ಮನೇಲಿ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡೋಳು. ಆಮೇಲೆ ಸ್ಕೂಲಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ಗೆಲ್ಲ ಹೋಗ್ಬೇಕಾದ್ರೆ ಪ್ರಾಪರ್ಟಿ ರೌಂಡ್ ಬರುವಾಗೆಲ್ಲ ಇದನ್ನ ಪ್ರಾಪರ್ಟಿಯಾಗಿ ಕೊಡ್ತಾ ಇದ್ದೆ. ಇದನ್ನ ಯೂಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡೋಳು. ಆ ಹುಲಾ ಹೂಪ್ ರಿಂಗ್ನ ಹಿಡ್ಕೊಂಡು ನಾನು ಸ್ಕೂಲಲ್ಲಿ ಕಾಂಪಿಟೇಷನ್ಗೆಲ್ಲ ಹೋಗಿ ಎಲ್ಲರೂ ನನ್ನ ನೋಡಿ ಅಪ್ರಿಷಿಯೇಟ್ ಎಲ್ಲ ಮಾಡಿದ್ರು. ಇವಳು ಇದನ್ನ ಮಾಡಬೇಕಾದ್ರೆ ಮುಂಚೆ ಯಾರು ಈ ಥರ ಮಾಡಿದ್ನ ನಾನು ನೋಡಲಿಲ್ಲ. ಹಾಗಾಗಿ ನಾನು ಇದನ್ನೆಲ್ಲ ಹೊರಗಡೆ ಏನಾದರೂ ಹೇಳ್ಕೊಡ್ತಾರಾ, ಕ್ಲಾಸ್ಗಳೆಲ್ಲ ಏನಾದರೂ ಇರುತ್ತಾ ಅಂತ ನನ್ನ ಮೈಂಡಲ್ಲಿ ಯಾವಾಗಲೂ ಓಡ್ತಾನೆ ಇರೋದು. ಆ ಥರ ಇರಬೇಕಾದ್ರೆ ಈ ಲಾಕ್ಡೌನಲ್ಲಿ ಮಕ್ಕಳು ಮನೆಯೊಳಗಡೆನೇ ಇರಬೇಕಾದ್ರೆ ಅವ್ರನ್ನ ಯಾವ ಥರ ಎಂಗೇಜ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅವಳು ಯೂಟ್ಯೂಬಲ್ಲಿ ಈ ಥರ ವಿಡಿಯೋಸ್ ಎಲ್ಲ ನೋಡಿ ಅವಳು ಇನ್ನೂ ಕಲಿತಿದ್ಲು. ಆ ಸಮಯದಲ್ಲಿ ನಾನು ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಇಲ್ಲೇ ಚೆನ್ನೈನಲ್ಲಿ ಒಬ್ರು ಇದರ ತರಬೇತಿ ಎಲ್ಲ ಕೊಡ್ತಾರೆ ಅಂತ ಕೇಳಿ ನಂತರ ಅವ್ರನ್ನ ಸಂಪರ್ಕಿಸಿ ಈ ಥರ ತರಬೇತಿ ಕೊಡೋಕ್ಕಾಗುತ್ತಾ ಅಂತ ರಿಕ್ವೆಸ್ಟ್ ಮಾಡಿ ನೀವು ಆನ್ಲೈನಲ್ಲಿ ಕಲಿಸ್ಕೊಡ್ತೀರಾ ಅಂತ ಕೇಳಿ, ಯಾಕೆಂದರೆ ಕೋವಿಡ್ ಟೈಮಲ್ಲಿ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಆನ್ಲೈನಲ್ಲಿ ತಗೊಳ್ಳಿ ಅಂತ ಕೇಳಿ ಅವರು ಎಲ್ಲದನ್ನೂ ಆನ್ಲೈನಲ್ಲೇ ಮಾಡ್ತಿದ್ದಿದ್ರಿಂದ ಇವಳಿಗೂ ತುಂಬ ಸುಲಭ ಆಯಿತು. ತಗೊಂಡಂಥ ಎಲ್ಲ ಟೆಸ್ಟ್ಗಳಲ್ಲೂ ಕೂಡ ಇವಳು ಪಾಸ್ ಮಾಡಿಬಿಟ್ಲು. ಎಲ್ಲ ಟೆಕ್ನಿಕ್ಸ್ನೂ ಕೂಡ ಇವಳು ಚೆನ್ನಾಗಿ ಕಲ್ತಿದ್ಲು. ಇವಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅವರಿಗೂ ತುಂಬಾ ಈಸಿ ಆಯಿತು. ನಮ್ಮ ಹುಲಾ ಹೂಪ್ ಮ್ಯಾಮ್ ಹೇಳಿದ್ರು ನನಗೆ ಜಿಮ್ನಾಸ್ಟಿಕ್ ಸ್ಟೆಪ್ಸ್ ಬರುತ್ತೆ ಅಂತ. ಆಗ ಹುಲಾ ಹೂಪು ಜಿಮ್ನಾಸ್ಟಿಕ್ಸ್ ಸೇರಿಸಿ ಕ್ಲಾಸ್ ತಗೋತಿದ್ದೆ. ನಮ್ಮ ಮ್ಯಾಮು ಕೆಲವೊಂದು ಟೆಕ್ನಿಕ್ಸ್ನ ಹೇಳ್ಕೊಡೋರು. ನಾನು ಅದನ್ನು 1 hour ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಿಜ ಏನು ಅಂತಂದರೆ ಹುಟ್ಟಿದಾಗಿಂದ ಇವಳಿಗೆ ಜಿಮ್ನಾಸ್ಟಿಕ್ ಅಂದರೆ ತುಂಬ ಇಂಟ್ರೆಸ್ಟು. ನಾವೇ ಹೊರಗಡೆ ಎಲ್ಲ ಕ್ಲಾಸಿಗೆ ಸೇರಿಸೋದು ಬೇಡ ಅಂತ ಸ್ವಲ್ಪ ಹಿಂಜಾರ್ತಿದ್ವು. ಆದರೆ ಅವಳು ಅದನ್ನ ತುಂಬ ಆಸೆ ಪಟ್ಟು ಇವತ್ತಿನವರೆಗೂ ಅವಳು ಕೇಳಿದ್ ಒಂದೇ ಒಂದು ಕ್ಲಾಸು ಜಿಮ್ನಾಸ್ಟಿಕ್ಕು. ಆದರೆ ಈ ಲಾಕ್ಡೌನ್ ಟೈಮಲ್ಲಿ ಈ ರೀತಿಯಾಗಿ ಅದರಲ್ಲೇ ನಾವು ಸೇರಿಸುವಂಥ ರೀತಿಯಲ್ಲಿ ಈ ಥರ ಪರಿಸ್ಥಿತಿ ಅವಕಾಶಗಳೆಲ್ಲ ಬದಲಾಯಿತು. ಆ ಥರ ಅವರನ್ನ ಕೇಳಿ ಅವಳನ್ನು ಸೇರಿಸುವಾಗ ಸರಿ ಮ್ಯಾಮ್ ನೀವು ಅದಕ್ಕೂ ಸೇರಿಸಿ ಕೋಚಿಂಗ್ ಕೊಡಿ ಅಂತ ಹೇಳಿದಾಗ ಅದಕ್ಕಾಗಿರೋ ಸ್ಟೆಪ್ಸ್ನ ಅವ್ರು ಹೇಳ್ಕೊಡ್ತಿದ್ರು. ಅವಳು ಆ ಥರ ಮಾಡ್ತಾ ಇರಬೇಕಾದ್ರೆ ಮತ್ತೆ ಒಂದಿನ ಹೇಳಿದ್ರು ಈ ಹುಲ್ಲಾ ಹುಪ್ ಹಾಗೆ ಜಿಮ್ನಾಸ್ಟಿಕ್ ಎರಡನ್ನೂ ಸೇರಿಸಿ ಒಂದು ಪ್ರಾಕ್ಟೀಸ್ ಕೊಡ್ತೀನಿ ಮ್ಯಾಮ್ ಅಂತ ಹೇಳಿದ್ರು. ಸರಿ ಮ್ಯಾಮ್ ಪ್ರಾಕ್ಟೀಸ್ ಕೊಡಿ, ಅದಕ್ಕೆ ನಿಮ್ಮ ಕೋಪ್ರೇಷನ್ ಬೇಕು ಅಂತ ಹೇಳಿದ್ರು. ಅವಾಗ ನಾವು ಮನೆಯಲ್ಲಿ ಅವ್ರು ಏನೆಲ್ಲ ಹೇಳ್ಕೊಟ್ರು
ಅವಳು ಅದನ್ನೆಲ್ಲ ಮನೇಲಿ ಪ್ರಾಕ್ಟೀಸ್ ಮಾಡೋ ಥರ ನಾನು, ನನ್ನ ಮಗ, ನಮ್ಮ ಯಜಮಾನ್ರು ಎಲ್ಲರೂ ಸ್ವಲ್ಪ ಸಹಾಯ ಮಾಡ್ತಿದ್ವಿ. ಅವಳು ಪ್ರಾಕ್ಟೀಸ್ ಮಾಡೋದನ್ನೆಲ್ಲ ನಾವು ವಿಡಿಯೋ ಮಾಡಿ ಪ್ರತಿದಿನ ಅವರಿಗೆ ಕಳಿಸ್ಕೊಡ್ತಾ ಇದ್ವಿ. ದಿನಾನೂ ಅವಳಿಗೆ ಪ್ರಾಕ್ಟೀಸ್ ಮಾಡೋ ಥರ ಮಾಡಬೇಕು. ಸ್ಕೂಲ್ಗೆ ಹೋಗಿ ಬಂದಿದ ತಕ್ಷಣ ಅದನ್ನು ಪ್ರಾಕ್ಟೀಸ್ ಮಾಡೋವಳು. ನಾವು ಅದನ್ನು ವಿಡಿಯೋ ಮಾಡಿ, ಅವ್ರ ಅಣ್ಣ ಅದನ್ನೆಲ್ಲ ಸ್ಲೋ ಮೋಷನಲ್ಲಿ ವಿಡಿಯೋ ಮಾಡಿ ಅದಕ್ಕೆಲ್ಲ ಕೌಂಟ್ ಎಷ್ಟು ಅಂತ, ಯಾಕೆಂದರೆ ಅವಳು ಮಾಡ್ತಾ ಇದ್ದಂಥ ಕೆಲಸದಲ್ಲಿ ಆ ಕೌಂಟು ತುಂಬಾ ಮುಖ್ಯ ಆಗಿತ್ತು. ಹಾಗಾಗಿ ಅವಾಗವಾಗ ಕೌಂಟ್ ಮಾಡಿ ಅವಳನ್ನ ಎನ್ಕರೇಜ್ ಮಾಡ್ತಾ ಇದ್ವಿ. ಈ ಥರ ಇರಬೇಕಾದ್ರೆ ಆ ಮ್ಯಾಮ್ ಹೇಳಿದರು, ಇವಳು ಇವಾಗ ಸ್ವಲ್ಪ ರೆಡಿ ಆಗಿರೋ ಥರ ಇದೆ, ಇವಳನ್ನ ಇವಾಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ಗೆ ಕಳಿಸ್ತೀನಿ. ವಿಚ್ ಪೊಸಿಷನಲ್ಲಿ ಒಂದು ಕಾಲು ಎತ್ತಿ ನಾನು ಅದರಲ್ಲಿ ರೊಟೇಟ್ ಮಾಡಿದೆ. ಅದರಲ್ಲಿ ಮ್ಯಾಕ್ಸಿಮಮ್ 30 ಸೆಕೆಂಡಲ್ಲಿ 100 ರೊಟೇಷನ್ ಮಾಡಿದ್ರೆ ನನ್ನ ಹುಲಾ ಹೂಪ್ ಮ್ಯಾಮ್ ಹೇಳಿದ್ರು ವರ್ಲ್ಡ್ ರೆಕಾರ್ಡ್ಗೆ ಎಲಿಜಿಬಲ್ ಆಗ್ತೀನಿ ಅಂತ. ಡೈಲಿ ನಾನು ಏಸಪ್ಪನ ಹತ್ರ ಪ್ರೇಯರ್ ಮಾಡಿಬಿಟ್ಟು ಡೈಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಈ ಥರ ಇರಬೇಕಾದ್ರೆ 2022ರಲ್ಲಿ ಮೇ ತಿಂಗಳು 25ನೇ ತಾರೀಕು ಇವಳಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ತಗೊಂಡ್ರು. ಏಸಪ್ಪ ಕೃಪೆಯಿಂದ 30 ಸೆಕೆಂಡ್ಸಲ್ಲಿ 108 ರೊಟೇಷನ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ ಏಸಪ್ಪ ಸಹಾಯ ಮಾಡಿದ್ರು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ನನ್ನ ರೆಕಾರ್ಡ್ನ ಅಪ್ರೂವ್ ಮಾಡಿ ಸರ್ಟಿಫಿಕೇಟ್ ಕಳಿಸ್ಕೊಟ್ರು. ಆಮೇಲೆ ನ್ಯೂಸ್ ಪೇಪರಲ್ಲೆಲ್ಲ ನಾನು ಬಂದೆ. ಸ್ಕೂಲಲ್ಲಿ, ಅಪಾರ್ಟ್ಮೆಂಟಲ್ಲಿ, ಚರ್ಚಲ್ಲಿ ಎಲ್ಲ ನನ್ನ ರೆಕಗ್ನೈಸ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು. ಈ ವಿಶ್ವ ದಾಖಲೆ ಅನ್ನುವಾಗ ಇದನ್ನ ನಾವು ಸಾಧಾರಣ ವಿಷಯ ಅಂತ ಪರಿಗಣಿಸಕ್ಕಾಗಲ್ಲ. ಯಾಕೆ ಅಂದರೆ ಈ ಥರ ವಿಶ್ವ ದಾಖಲೆ ಮಾಡಿದ್ದಾರೆ ಅಂತ ನಾವು ಎಲ್ಲೆಲ್ಲೋ ಕೇಳ್ತಾ ಇರುವಾಗ ನಮ್ಮ ಮಕ್ಕಳೆಲ್ಲ ಈ ಥರ ಬರಲ್ವಾ ಅಂತ ನಾವು ತವಕಿಸಿದ ದಿನಗಳಿದೆ. ನನ್ನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ನನ್ನ ಫ್ಯಾಮಿಲಿನೇ ತುಂಬ ಸಪೋರ್ಟ್ ಆಗಿದ್ರು. ನಮ್ಮಪ್ಪ ಅವ್ರ ಟೈಮ್ ಸ್ಪೆಂಡ್ ಮಾಡಿ ನನ್ನ ಪ್ರಾಕ್ಟೀಸ್ಗೆಲ್ಲ ಕರ್ಕೊಂಡೋಗ್ಬಿಡ್ತಿದ್ರು. ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ತೆಕ್ಕೊಡ್ತಿದ್ರು. ಮಮ್ಮಿ ಯಾವಾಗಲೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಅಂತ ಪ್ರೇಯರ್ ಮಾಡಿ ಗಿನ್ನಿಸ್ಗೆ ಯಾವ ಥರ ಪ್ರೇಯರ್ ಮಾಡಬೇಕಂತ ಹೇಳ್ಕೊಟ್ರು. ನಮ್ಮ ಅಣ್ಣನೇ ಡೈಲಿ ಪ್ರಾಕ್ಟೀಸ್ ರೆಕಾರ್ಡ್ ಮಾಡಿ ಆ ವಿಡಿಯೋನ ಸ್ಲೋ ಮೋಷನ್ ಮಾಡಿ ಕೌಂಟಿಂಗ್ ಎಲ್ಲ ತೋರಿಸಿ ಕೌಂಟಿಂಗ್ ಎಷ್ಟಿದೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ನನ್ನ ಫ್ಯಾಮಿಲಿನೇ ಇದರಲ್ಲಿ ನನಗೆ ತುಂಬ ದೊಡ್ಡ ಸಪೋರ್ಟ್ ಆಗಿದ್ರು. ದಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕೋದಕ್ಕೆ ಮುಖ್ಯ ಕಾರಣ ಏನಂದರೆ ನಾನು ಡೈಲಿ ಪ್ರೇಯರ್ ಮಾಡ್ತಿದ್ದೆ, ಡೈಲಿ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಅದರಿಂದನೇ ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಅಚೀವ್ ಮಾಡೋದಕ್ಕಾಯಿತು. ಮಕ್ಕಳೇ, ಟೆಸ್ಟಿಮನಿ ಕೇಳಿದ್ರಾ? ನಿಮ್ಗೆ ಆಶೀರ್ವಾದವಾಗಿತ್ತಾ? ನೀವು ಕೂಡ ನಿಮ್ ಸಾಕ್ಷಿಗಳನ್ನ ನಮ್ಗೆ ಕಳಿಸ್ಕೊಡಿ, ಓಕೆನಾ? ಮರ್ತ್ಬಿಡ್ಬೇಡಿ. ಓಕೆ ಮಿಚ್ಚು, ಕರ್ತನ ನಾಮಗಳು ಯಾವ್ದಾದ್ರು ಅಂತ ನಿನ್ಗೆ ಗೊತ್ತಾ? ಸ್ವೈಪರ್, ನಿನಗೆ ಗೊತ್ತಿದ್ರೆ ಸ್ವಲ್ಪ ಹೇಳ್ತೀಯಾ? ಓಕೆ ಮಿಚ್ಚು, ನಾವು ನೆಕ್ಸ್ಟ್ ನೇಮ್ ಆಫ್ ಗಾಡ್ ನ ನೋಡ್ಲಿದ್ದೇವೆ. ನೇಮ್ ಆಫ್ ಗಾಡ್ ಅಲ್ಲಿ ಏಸಪ್ಪನ ನಾಮನ ಅರ್ಥಕೊಂಡು ಅದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು, ಓಕೆನಾ? ಸ್ವೈಪರ್, ಓವರ್ ಟು ನೇಮ್ ಆಫ್ ಗಾಡ್. ಕರ್ತನ ಹೆಸರುಗಳನ್ನು ನಾವು ನೋಡುತ್ತಾ ಬರುತ್ತಿದ್ದೇವೆ. ಇಂದು ನಾವು ನೋಡಲಿರುವ ಹೆಸರು ಏನೆಂದರೆ ಸರ್ವಲೋಕದ ನ್ಯಾಯಾಧಿಪತಿ. ಈ ಹೆಸರನ್ನು ಸ್ವಲ್ಪ ವಿಸ್ತರಿಸಿ ನೋಡೋಣ. ಸರ್ವ ಅಂದರೆ ಎಲ್ಲವೂ, ಲೋಕ ಅಂದರೆ ಪ್ರಪಂಚ, ನ್ಯಾಯಾಧಿಪತಿ ಅಂದರೆ ಜಡ್ಜ್, ಇಡೀ ಲೋಕಕ್ಕೆ ಜಡ್ಜ್. ಅದು ಯಾರೆಂದರೆ ನಮ್ಮ ಏಸಪ್ಪ, ಜಡ್ಜ್ ಆಫ್ ಆಲ್ ಅರ್ತ್. ಈ ಹೆಸರನ್ನು ಏಸಪ್ಪನಿಗೆ ಇಟ್ಟದ್ದು ಯಾರು ಅಂದರೆ ನಮ್ಮ ಅಬ್ರಹಾಮನು. ಏಸಪ್ಪ ಇಡೀ ಲೋಕಕ್ಕೆ ನ್ಯಾಯ ತೀರಿಸುತ್ತಾರೆ. ಸರಿ, ಬನ್ನಿ, ಯಾಕೆ ಏಸಪ್ಪನಿಗೆ ಈ ಹೆಸರು ಬಂದಿತು ಎಂದು ನಾವು ಆ ಇನ್ಸಿಡೆಂಟ್ ಅನ್ನು ಸೂಕ್ಷ್ಮವಾಗಿ ನೋಡೋಣ. ಈ ಇನ್ಸಿಡೆಂಟ್ ಆದಿಕಾಂಡ 18ನೇ ಅಧ್ಯಾಯದಲ್ಲಿ ಇದೆ. ಅಬ್ರಹಾಮನ ರಿಲೇಟಿವ್ ಲೋಟನು ಅವನ ಕುಟುಂಬ ಸಮೇತವಾಗಿ ಸೋದೋಮ್ ಗೊಮೋರ ಎಂಬ ಪಟ್ಟಣಗಳಲ್ಲಿ ವಾಸವಾಗಿದ್ದನು. ಆ ಪಟ್ಟಣ ಬಹಳ ಸುಂದರವಾಗಿರುವುದಂತೆ, ಬಹಳ ಸಮೃದ್ಧಿಯಾಗಿರುವುದಂತೆ. ಅದನ್ನು ನೋಡುವವರೆಲ್ಲ ಇದು ಕರ್ತನ ತೋಟ ಎಂದು ಹೇಳುವಷ್ಟು ಮಟ್ಟಿಗೆ ಅಷ್ಟು ರಮಣೀಯ. ಆ ಊರು ಅಷ್ಟು ಆಶೀರ್ವಾದವಾಗಿ ಇದ್ದರೂ ಆ ಊರಿನ ಜನರು ದುಷ್ಟರಾಗಿಯೂ ಕರ್ತನ ದೃಷ್ಟಿಯಲ್ಲಿ ಪಾಪಿಗಳೂ ಆಗಿದ್ದರಂತೆ. LGBTQ ಕಮ್ಯುನಿಟಿಯಾಗಿ ಕೂಡ ಇದ್ದಾರೆ. ಇದೆಲ್ಲ ಯೇಸುವಿಗೆ ಇಷ್ಟವಿಲ್ಲ. ಆದ್ದರಿಂದ ಬಹಳ ಕೋಪಗೊಂಡರು. ಅಬ್ರಹಾಮನ ಬಳಿ ಏಸಪ್ಪ, ಈ ಸೋದೋಮ್ ಗೊಮೋರ ಪಟ್ಟಣಗಳನ್ನು, ಆ ಜನರನ್ನು ನಾಶ ಮಾಡುತ್ತೇನೆ, ಅವರು ಬಹಳ ಪಾಪ ಮಾಡುತ್ತಾರೆ ಎಂಬುದಾಗಿ ಹೇಳಿದರು. ಆಗ ಅಬ್ರಹಾಮನು, ಅಯ್ಯೋ, ಆ ರೀತಿ ಮಾಡಬೇಡಿ, ಅವರು ಪಾಪ, ಅವರನ್ನು ನಾಶ ಮಾಡಬೇಡಿ ಎಂದು ಬಹಳ ಹೊತ್ತು ಏಸಪ್ಪನ ಬಳಿ ಪ್ರಾರ್ಥನೆ ಮಾಡಿದರು. ಆಗಲೇ ಏಸಪ್ಪನಿಗೆ ಈ ಹೆಸರು ಇಟ್ಟರು, ಸರ್ವಲೋಕದ ನ್ಯಾಯಾಧಿಪತಿ. ಈಗ ನೀವು ತಪ್ಪು ಮಾಡಿದರೆ ನಿಮ್ಮ ಅಮ್ಮ ನಿಮ್ಮನ್ನು ದಂಡಿಸುತ್ತಾರೆ. ಪಕ್ಕದ ಮನೆಯಲ್ಲಿರುವ ಹುಡುಗ ತಪ್ಪು ಮಾಡಿದರೆ ದಂಡಿಸುವುದಕ್ಕೆ ಸಾಧ್ಯವಾ? ಅದೇ ರೀತಿಯಾಗಿಯೇ ಅಬ್ರಹಾಮ ದೇವರ ಮಗ. ಅವನು ತಪ್ಪು ಮಾಡಿದರೆ ಏಸಪ್ಪ ಕೇಳಬಹುದು. ಆದರೆ ಸೊದೋಮ್ ಗೊಮೋರದ ಜನರು ತಪ್ಪು ಮಾಡಿದರೆ ಏಸಪ್ಪ ಕೇಳಬೇಕಾ? ಅವರು ಕರ್ತನ ಮಕ್ಕಳು ಅಲ್ಲವಲ್ಲ? ನೋ, ಏಸಪ್ಪ ಕೇಳುತ್ತಾರೆ. ಯಾಕೆಂದರೆ ಆತನೇ ಸರ್ವಲೋಕದ ನ್ಯಾಯಾಧಿಪತಿ.
ಈಗ ನೀವು ನಿಜವಾಗಿ ಏಸಪ್ಪ ನನ್ನ ಪಾಪಗಳನ್ನು ಕ್ಷಮಿಸಿರಿ ಎಂದು ಕೇಳಿದರೆ ಏಸಪ್ಪ ಕ್ಷಮಿಸುವರು. ಇಲ್ಲವಾದರೆ ಏಸಪ್ಪ ಬರುವಾಗ ದಂಡನೆಯೊಂದಿಗೆ ಬರುತ್ತಾರೆ. ದಂಡನೆ ಏನು ಗೊತ್ತಾ? ನರಕ. ಅಲ್ಲಿ ಯಾವಾಗಲೂ ಬೆಂಕಿ ಉರಿಯುತ್ತಾ ಇರುತ್ತದೆ. ತಪ್ಪು ಮಾಡುವ ಎಲ್ಲರೂ ಕೊನೆಯವರೆಗೂ ಬೆಂಕಿಯಲ್ಲಿ ಬೆಂದು ಕಷ್ಟಪಡಬೇಕು. ಅಬ್ರಹಾಮನು ಅಷ್ಟು ಅತ್ತು ಗೋಳಾಡಿ ಪ್ರಾರ್ಥನೆ ಮಾಡಿದನು, ಆದರೆ ಏಸಪ್ಪ ಕೇಳಲೇ ಇಲ್ಲ. ಸೊದೋಮ್ ಗೊಮೋರವನ್ನು, ಅದರಲ್ಲಿ ಪಾಪ ಮಾಡಿದಂತ ಎಲ್ಲಾ ಜನರನ್ನು ಏಸಪ್ಪ ನಾಶ ಮಾಡಿದರು. ಲೋಟನು ಅವನ ಫ್ಯಾಮಿಲಿ ಮಾತ್ರವೇ ಕಾಪಾಡಲ್ಪಟ್ಟಿತು, ಯಾಕೆಂದರೆ ಅವರು ಪಾಪ ಮಾಡದೇ ಇದ್ದರು. ಪಾಪ ಮಾಡದೇ ಇದ್ದರೆ ಮಾತ್ರವೇ ನಾವು ಸೇಫ್ ಆಗಿ ಹ್ಯಾಪಿಯಾಗಿ ಇರಬಹುದು ಮಕ್ಕಳೇ. ಅಬ್ರಹಾಮನು ಹೇಗೆ ಪ್ರಾರ್ಥನೆ ಮಾಡಿರಬೇಕಿತ್ತು ಗೊತ್ತಾ? ಏಸಪ್ಪ, ಸೊದೋಮ್ ಗೊಮೋರ ಪಟ್ಟಣದ ಜನರ ಪಾಪಗಳನ್ನು ಕ್ಷಮಿಸಿರಿ, ಅವರು ನಿಮ್ಮ ಕುರಿತಾಗಿ ಅರಿತುಕೊಳ್ಳಬೇಕೆಂದು ಪ್ರಾರ್ಥಿಸಿರಬೇಕಾಗಿತ್ತು. ಅದು ಕೂಡ ಏಸಪ್ಪ ಕೋಪಗೊಂಡು ನಾಶ ಮಾಡುವುದಕ್ಕೆ ಬರುವುದಕ್ಕೆ ಮುಂಚೆಯೇ ಪ್ರಾರ್ಥಿಸಿರಬೇಕಾಗಿತ್ತು. ಸರಿ, ನೀವು ಪ್ರಾರ್ಥಿಸುವಾಗ ಕರೆಕ್ಟ್ ಆಗಿ ಪ್ರಾರ್ಥಿಸಿ. ಕರ್ತನ ನಾಮದಲ್ಲಿ ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತಿತ್ತಿಲ್ಲ ಸ್ವೈಪರ್. ಓಕೆ ಓಕೆ, ಇವಾಗ ತಿಳ್ಕೊಂಡಲ್ಲ, ಅಷ್ಟ್ ಸಾಕು. ಹಲೋ ರಾಬಿ, ಹೇಳು. ನನ್ನ ಫ್ರೆಂಡ್ ಗುರು ಅವರಪ್ಪಂಗೆ ಟಿವಿ ಪಾಸಿಟಿವ್ ಬಂದಿದೆ, ನಾನು ನೋಡಕ್ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ರಾಬಿ, ನಾನಿಲ್ಲಿ ಮಿಚ್ಚಿ ಮನೇಲಿ ಇದ್ದೀನಿ. ಒಂದ್ ಕೆಲ್ಸ ಮಾಡು, ನೀನ್ ಮುಂದೆ ಹೋಗಿರೋ, ನಾನು ಆಮೇಲೆ ಬಂದು ಜಾಯಿನ್ ಆಗ್ತೀನಿ. ಓಕೆನಾ? ಓಕೆ. ಏನಾಯ್ತು ಸ್ವೈಪರ್? ಏನು ಟಿಬಿ ಅಂತ ಹೇಳ್ತಾ ಇದ್ದೆ? ಟಿಬಿ ಅಂದ್ರೆ ಏನಂತ ಒಂದು ವಿಡಿಯೋ ಮೂಲಕ ನೋಡಿ, ಟಿಬಿಯಲ್ಲಿ ಬಾಧಿಸಲ್ಪಟ್ಟವರು ಗುಣ ಆಗುವಂತೆ ನಾವು ಸ್ಪೆಷಲ್ ಆಗಿ ಪ್ರಾರ್ಥನೆ ಮಾಡಿದ್ದೇವೆ. ಓಕೆ ಓಕೆನಾ? ಸ್ವೈಪರ್. ಹಲೋ ಮಕ್ಕಳೇ, ಈ ದಿನ ನಾವು ಚಿಕ್ಕ ಮಕ್ಕಳಿಗೆ ಉಂಟಾಗುವ ಬಾಧೆಗಳ ಕುರಿತು ನೋಡಲಿದ್ದೇವೆ. ಕ್ಷಯರೋಗದ ಕುರಿತಾಗಿ ಕೇಳಿರುತ್ತೀರಿ. ಟ್ಯೂಬರ್ಕುಲೋಸಿಸ್ ಇದು ಶ್ವಾಸಕೋಶವನ್ನು ಬಾಧಿಸುವುದು. ಆದರೆ ಇಂದು ನಾವು ಮೆದುಳನ್ನು ಬಾಧಿಸುವ ಕ್ಷಯರೋಗದ ಕುರಿತಾಗಿ ನೋಡಲಿದ್ದೇವೆ. ಈ ರೀತಿ ಕ್ಷಯರೋಗ ಬರುವಂತ ಮಕ್ಕಳಿಗೆ ಕುತ್ತಿಗೆಯಲ್ಲಿ ಸಮಸ್ಯೆ, ತಲೆನೋವು, ವಾಂತಿ, ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವುದಂತೆ. ಮೈಕೋಬ್ಯಾಕ್ಟೀರಿಯಂ ಎಂಬ ಬ್ಯಾಕ್ಟೀರಿಯಾದಿಂದ ಈ ರೋಗ ಬರುವುದು. ಇಡೀ ವಿಶ್ವದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಈ ರೋಗ ಇಂಡಿಯಾದಲ್ಲೇ ಬಂದಿತಂತೆ, ಅದು ಕೂಡ ತಮಿಳುನಾಡಿನಲ್ಲಿ. ಅದು 2 ವಯಸ್ಸಿಗಿಂತ ಚಿಕ್ಕ ಮಗು, ಪಾಪ ಮಗು. ಮದುರೈನ ಆಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆ ಕೊಟ್ಟು ಕಾಪಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತಾರೆ ಗೊತ್ತಾ? ಸಾಕಷ್ಟು ಮೂಲ ಸೌಕರ್ಯಗಳು ಇಲ್ಲದೇ ಇರುವ ಸ್ಥಳದಲ್ಲಿ ಬಾಳುವ ಮಕ್ಕಳು, ಹುಟ್ಟಿದ ಮಕ್ಕಳಿಂದ 4 ವಯಸ್ಸಿನ ಒಳಗಿನ ಮಕ್ಕಳು ಈ ರೋಗದಿಂದ ಬಾಧಿಸಲ್ಪಡುತ್ತಾರೆಂದು ಹೇಳಲಾಗಿದೆ. ನಾವು ಪ್ರಾರ್ಥಿಸಿದರೆ ಮಕ್ಕಳೆಲ್ಲ ಕಾಪಾಡಲ್ಪಡುತ್ತಾರೆ. ಮುಂದೆ ಅವರಿಗೆ ಒಳ್ಳೆ ಸೌಕರ್ಯಗಳು, ಆರೋಗ್ಯವನ್ನೆಲ್ಲ ಏಸಪ್ಪ ಕೊಡುತ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಹಲೋ ಮಕ್ಕಳೇ, ಇವತ್ತು ಕೂಡ ನಿಮ್ಮನ್ನ ನೋ ಅಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ನೋಡೋದು ನಮಗೆ ತುಂಬಾನೇ ಸಂತೋಷ. ಇವತ್ತು ಕೂಡ ನಾವು ಮುಖ್ಯವಾದಂತ ಒಂದು ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಲಿದ್ದೇವೆ. ಯಾವ ಕಾರ್ಯ ಅಂತ ಹೇಳಿದ್ರೆ, ಕಾಸ ಅಂಟು ರೋಗ ಅನ್ನೋ ಒಂದು ಕಾರ್ಯಕ್ಕೋಸ್ಕರ ನಾವು ಇವತ್ತು ಪ್ರಾರ್ಥನೆ ಮಾಡಲಿದ್ದೇವೆ. ಈ ಅಂಟು ರೋಗ ಯಾರನ್ನೆಲ್ಲ ಬಾಧಿಸುತ್ತೆ ಅಂತಂದ್ರೆ 2 ವಯಸ್ಸಿನಿಂದ 4 ವಯಸ್ಸಿನ ಒಳಗಿನ ಮಕ್ಕಳನ್ನ ಬಾಧಿಸುತ್ತಂತೆ. ಇದು ಡೈರೆಕ್ಟ್ ಆಗಿ ಮೆದುಳನ್ನ ಬಾಧಿಸುತ್ತಂತೆ. ಅವಾಗ ವಾಮಿಟಿಂಗ್, ತಲೆನೋವು, ನರಕ್ಕೆ ಸಂಬಂಧಪಟ್ಟಂತ ಜ್ವರಗಳು ಇದೆಲ್ಲ ಬರುತ್ತಂತೆ. ಈ ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಲಿದ್ದೇವೆ. ಏಕೆಂದರೆ ಇವಾಗಲೇ ಕರೋನಾ ಥರ ಅಂಟು ರೋಗ ಬಂದು ಅನೇಕ ಚಿಕ್ಕ ಮಕ್ಕಳನ್ನ ನಾವು ಬಲಿ ಕೊಟ್ವಿ, ಅನೇಕ ದೊಡ್ಡವ್ರನ್ನ ನಾವು ಬಲಿ ಕೊಟ್ವಿ. ಇವಾಗ ಇನ್ನೊಂದು ಅಂಟು ರೋಗ ನಮ್ಮ ದೇಶದಲ್ಲಿ ಬರಬಾರ್ದು. ಇನ್ನೊಂದು ಅಂಟು ರೋಗ ಬಂದು ನಮ್ಮ ದೇಶದಲ್ಲಿ ಮರಣಗಳನ್ನೆಲ್ಲ ಉಂಟು ಮಾಡಬಾರ್ದು. ಹಾಗಾಗಿ ಇವತ್ತು ನಾವು ಸೇರಿ ಪ್ರಾರ್ಥನೆ ಮಾಡಲಿದ್ದೇವೆ. ಏಸಪ್ಪ ಅದನ್ನ ತಡೆ ಮಾಡಿ ಅಂತ ನಾವು ಬಾರದಿಂದ ಪ್ರಾರ್ಥನೆ ಮಾಡುವಾಗ ಏಸಪ್ಪ ಅದನ್ನೆಲ್ಲ ತಡೆ ಮಾಡಿ ನಿಲ್ಲಿಸ್ತಾರೆ. ಹಾಗೆ ಎಲ್ಲರೂ ಕೂಡ ಇರೋ ಜಾಗದಲ್ಲೇ ಹಾಗೆ ಮೊಣಕಾಲು ಹಾಕೊಂಡು ನಮ್ಮನ್ನು ಉಂಟು ಮಾಡಿದಂತ ಏಸಪ್ಪನ ಹತ್ರ ಇದನ್ನೆಲ್ಲ ತಿಳಿಸ್ಲಿದ್ದೇವೆ. ನಾವೆಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ಏಸಪ್ಪ, ನಾವಿವತ್ತು ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಅಣ್ಣ ಹೇಳಿದಂತೆ ಈ ಗಾಸ ಅಂಟು ರೋಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದು ಬರಬಾರ್ದು. ಅದರಲ್ಲೂ ಮುಖ್ಯವಾಗಿ ಚಿಕ್ಕ ಮಕ್ಕಳು ಯಾವುದೇ ತರ ಬಾಧಿಸಲ್ಪಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲರೂ ಆಸಕ್ತಿಯಿಂದ ಪ್ರಾರ್ಥಿಸೋಣವಾ? ಅಣ್ಣನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತೀರಾ? ಏಸಪ್ಪ, ನಾವು ಪ್ರಾರ್ಥನೆ ಮಾಡ್ತೀವಿ ಏಸಪ್ಪ. ಈಗಾಗಲೇ ಕೊರೋನಾ ಅಂತ ಒಂದು ಅಂಟು ರೋಗ ಬಂದು ಅನೇಕ ಚಿಕ್ಕ ಮಕ್ಕಳನ್ನು ನಾವು ಆಗ್ಲೇ ಬಲಿ ಕೊಟ್ಟಿದ್ದೀವಿ ಏಸಪ್ಪ. ಮತ್ತೆ ಈ ಕಾಸ ಅನ್ನೋ ಅಂಟು ರೋಗ ಬಂದು ಮತ್ತೆ ನಮ್ಮ ದೇಶದಲ್ಲಿರುವಂತ ಮಕ್ಕಳನ್ನ ಬಾಚಿಕೊಂಡು ಹೋಗದೆ ಇರೋ ತರ ಕರ್ತನೆ ನಿಮ್ಮ ಕರಗಳಿಂದ ಒಂದು ಸುರಕ್ಷತೆಯನ್ನು ಕೊಡಬೇಕಾಗಿ ನಾವು ಬೇಡ್ತೇವೆ ಏಸಪ್ಪ. ದೇವರೇ, ವಿಶೇಷವಾಗಿ 2 ರಿಂದ 4 ವಯಸ್ಸಿನ ಒಳಗಿನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಮಕ್ಕಳಿಗೆ ಸುರಕ್ಷತೆ ಉಂಟಾಗಬೇಕು ದೇವರೇ. ದೇವರೇ, ಬೀದಿಗಳಲ್ಲಿ ವಾಸವಾಗಿರುವಂತ ಮಕ್ಕಳಿಗೆ ಸುರಕ್ಷತೆ ಉಂಟಾಗಬೇಕು ದೇವರೇ. ಕರ್ತನೆ, ನೀವು ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಏಸಪ್ಪ. ಯೇಸುವಿನ ರಕ್ತದೊಳಗೆ ಒಪ್ಪಿಸಿಕೊಡ್ತೇವೆ ಏಸಪ್ಪ. ಈಗಾಗಲೇ ಆ ರೋಗದಿಂದ ಬಾಧಿಸಲ್ಪಟ್ಟ ಎಲ್ಲಾ ಚಿಕ್ಕ ಮಕ್ಕಳಿಂದ ಆ ರೋಗ ಬಿಟ್ಟೋಗ್ಬೇಕಾಗಿ ಪ್ರಾರ್ಥಿಸ್ತೇವೆ ಏಸಪ್ಪ. ನಿಮ್ಮ ಕರ ಇಳಿದು ಬಂದು ಸುರಕ್ಷತೆಯನ್ನು ಉಂಟು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಏಸಪ್ಪ. ನಾವು ಪ್ರಾರ್ಥಿಸ್ತೇವೆ. ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿರುವಂತ
ಅಡ್ವಿನ್ ಸಾಮ್ ಅವರು ನಮ್ಮ ದೇಶದಲ್ಲಿ ಈ ಒಂದು ಅಂಟು ರೋಗ ಚಿಕ್ಕ ಮಕ್ಕಳನ್ನ ಬಾಧಿಸಬಾರ್ದು, ಬಾಧಿಸಲ್ಪಟ್ಟಿರುವಂತ ಮಕ್ಕಳು ಅವರು ಬಿಡುಗಡೆ ಹೊಂದ್ಕೊಂಡು ಆರೋಗ್ಯವಂತರಾಗಬೇಕು, ದೇವರ ಸುರಕ್ಷತೆ ಇರಬೇಕಂತ ಪ್ರಾರ್ಥನೆ ಮಾಡ್ತಾರೆ. ನಾವು ಸೇರಿ ಪ್ರಾರ್ಥನೆ ಮಾಡೋಣ. ಏಸಪ್ಪ ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ಈ ಸಮಯದಲ್ಲಿ ಪ್ರಾರ್ಥಿಸೋದಕ್ಕೆ ನಾವು ಕೂಡಿ ಬರೋದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಏಸಪ್ಪ. ಏಸಪ್ಪ ಈ ಮೆದುಳಿಗೆ ಬರೋ ರೋಗದಿಂದ 2 ವಯಸ್ಸಿನ ಮಕ್ಕಳಿಂದ 4 ವಯಸ್ಸಿನ ಮಕ್ಕಳವರೆಗೂ ಬಾಧಿಸಲ್ಪಟ್ಟಿದ್ದಾರೆ ಏಸಪ್ಪ. ಇದರಿಂದ ತುಂಬಾ ಜನ ಸತ್ತು ಹೋಗಿದ್ದಾರೆ ಏಸಪ್ಪ. ಏಸಪ್ಪ ನಮ್ಮ ರೋಗನೆಲ್ಲ ಶಿಲುಬೆಯಲ್ಲಿ ನೀವು ಹೊತ್ತು ತೀರ್ಸಿದ್ದೀರಿ. ಹಾಗಂತ ನೀವು ಹೇಳಿದಾರಲ್ಲ ಏಸಪ್ಪ, ಈ ಕಾಸ ಅಂಟು ರೋಗದಿಂದ ಬಾಧಿಸಲ್ಪಟ್ಟಂತ ಚಿಕ್ಕ ಮಕ್ಕಳಿಗೆ ಇವಾಗಲೇ ಬಿಡುಗಡೆ ಉಂಟಾಗ್ಲಿ, ಒಂದು ಬಿಡುಗಡೆ ಉಂಟಾಗಲಿ ಏಸಪ್ಪ. ಏಸಪ್ಪ ಸರ್ಪಗಳನ್ನು ಚೇಳುಗಳನ್ನು ತುಳಿಯೋದಕ್ಕೂ ವೈರಿಯ ಸಮಸ್ತ ಬಲದ ಮೇಲೂ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳಿದಿರಲ್ಲ ಏಸಪ್ಪ. ನೀವು ಕೊಟ್ಟಿರುವಂತ ಅಧಿಕಾರವುಳ್ಳಂತ ನಾಮದಲ್ಲಿ ಈ ದುಷ್ಟ ಅಂಟು ರೋಗದ ಹಿಂದೆಯಿಂದ ಕ್ರಿಯೆ ಮಾಡ್ತಾ ಇರುವ ದುಷ್ಟ ಸೈತಾನನ ಸಕಲ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಸುಟ್ಟು ಲಯವಾಗಿ ಹೋಗಲಿ, ಕೇಡನ್ನ ಕಾಣದಿರುವಿ ಎಂಬುದಾಗಿ ಹೇಳಿದಿರಲ್ಲ ಏಸಪ್ಪ. ಮೆದುಳಲ್ಲಿ ಉಂಟಾಗಿರುವಂಥ ಈ ಅಂಟು ರೋಗದಿಂದ ನಮ್ಮ ದೇಶದಲ್ಲಿ ತುಂಬ ಜನ ಮಕ್ಕಳು ಬಾಧಿಸಲ್ಪಟ್ಟಿದ್ದಾರೆ ಏಸಪ್ಪ. ಏಸಪ್ಪ ನೀವು ಅವರಿಗೆ ಒಳ್ಳೆಯ ಸೌಖ್ಯವನ್ನು ಬಲವನ್ನು ಕೊಟ್ಟು ಆರೋಗ್ಯ ಕೊಟ್ಟು ಆಶೀರ್ವದಿಸಿ ಏಸಪ್ಪ. ಪೂರ್ಣ ಬಿಡುಗಡೆಯನ್ನು ಕೊಡಿ ಏಸಪ್ಪ. ನಿಮ್ಮ ರೆಕ್ಕೆಗಳ ಮರೆಯಲ್ಲಿ ಅವ್ರನ್ನ ಕಾಪಾಡಿಕೊಂಡು ನಡೆಸಿ ಏಸಪ್ಪ. ನಮ್ಮ ಪ್ರಾರ್ಥನೆನೆಲ್ಲ ನೀವು ಕೇಳಿ ಉತ್ತರ ಕೊಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್ 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 ಆಮೇನ್. ಮಕ್ಕಳೇ, ನಮ್ಮ ಪ್ರಾರ್ಥನೆನ ಏಸಪ್ಪ ಕೇಳಿದ್ದಾರೆ. ಮುಂದುವರೆದು ನೀವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಾವು ಎಷ್ಟು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಏಸಪ್ಪ ಮುಂದುವರೆದು ಮಕ್ಕಳನ್ನ ಕಾಪಾಡ್ತಾರೆ. ನೀವು ಕೂಡ ಸುರಕ್ಷಿತವಾಗಿರ್ಬೇಕು. ಹಾಗಾಗಿ ಪ್ರಾರ್ಥನೆ ಮಾಡ್ತಾ ಏಸಪ್ಪನ ಜೊತೆ ಅನ್ಯೋನ್ಯವಾಗಿರ್ಬೇಕು. ಗಾಡ್ ಬ್ಲೆಸ್ ಯು. ಮಕ್ಕಳೇ, ನೀವು ಡೈಲಿ ನಿಮ್ಮ ಪ್ರೇಯರಲ್ಲಿ ರೋಗದಿಂದ ಬಾಧಿಸಲ್ಪಟ್ಟವ್ರಿಗಾಗಿ ವಿಶೇಷವಾಗಿ ಪ್ರೇಯರ್ ಮಾಡಿ. ಸ್ವೈಪರ್, ನಂಗೆ ಘನಪಡಿಸೋರ್ನ ಕುರಿತು ಇನ್ನೂ ತಿಳ್ಕೋಬೇಕು ಸ್ವೈಪರ್. ಮಿಚ್ಚು, ನಮ್ಮ ಸುದರ್ಶನನ ಘನಪಡಿಸಿ ಅನ್ನೋ ಶೀರ್ಷಿಕೆಯಲ್ಲಿ ಇವಾಗ ಸೂಪರ್ ಆಗಿರೋ ಮೆಸೇಜ್ ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಮಕ್ಕಳೇ, ನೀವು ಕೂಡ ಗಮನವಾಗಿ ಕೇಳಿ. ಈಗ ದೇವ್ರ ವಾಕ್ಯವನ್ನು ಕೇಳೋಣವಾ? ಹಲೋ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಏಸಪ್ಪನಲ್ಲಿ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಘನಪಡಿಸಿರಿ ಅನ್ನೋ ಟಾಪಿಕಲ್ಲಿ ನಾವು ಇವತ್ತು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳೆಲ್ಲರೂ ಕೂಡ ದೊಡ್ಡವ್ರನ್ನ ಘನಪಡಿಸ್ಬೇಕು, ಪೇರೆಂಟ್ಸ್ನ ಘನಪಡಿಸ್ಬೇಕು, ಟೀಚರ್ಸ್ನ ಘನಪಡಿಸ್ಬೇಕು, ಅಕ್ಕ ಅಣ್ಣನ ಘನಪಡಿಸ್ಬೇಕು, ಎಲ್ಲ ಹಿರಿಯರನ್ನ ಕೂಡ ಘನಪಡಿಸ್ಬೇಕಂತ ಏಸಪ್ಪ ನಮಗೆ ಸತ್ಯವೇದದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ ನಾವು ಏಸಪ್ಪನ್ನು ಘನಪಡಿಸ್ಬೇಕು. ಘನಪಡಿಸೋದು ಅಂದ್ರೆ ಏನಂತ ಗೊತ್ತಾ? ಮರ್ಯಾದೆ ಕೊಡೋದು ಅಂತ ಅರ್ಥ. ದೊಡ್ಡವರಿಗೆ ನಾವು ಮರ್ಯಾದೆ ಕೊಡಬೇಕು. ಏಸಪ್ಪ ತುಂಬಾ ದೊಡ್ಡವರು, ಹಾಗಾಗಿ ಅವರಿಗೂ ಕೂಡ ಮರ್ಯಾದೆ ಸಲ್ಲಿಸ್ಬೇಕಂತ ದೇವ್ರು ನಮಗೆ ಹೇಳಿದ್ದಾರೆ. ಅದಕ್ಕೆ ಆಧಾರವಾಗಿ ಒಂದೇ ಒಂದು ವಾಕ್ಯ, 1 ಸಮುವೇಲನು 2ನೇ ಅಧ್ಯಾಯ 30ನೇ ವಾಕ್ಯವನ್ನು ನಾನು ಓದುತ್ತೇನೆ, ಗಮನಿಸಿ. 1 ಸಮುವೇಲನು 2ನೇ ಅಧ್ಯಾಯ 30ನೇ ವಾಕ್ಯದ ಕೊನೆಯ ಭಾಗ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು. ಯಾರ್ಯಾರು ಏಸಪ್ಪನನ್ನ ಘನಪಡಿಸುತ್ತಾರೋ, ಏಸಪ್ಪನಿಗೆ ಮರ್ಯಾದೆಯನ್ನ ಕೊಡುತ್ತಾರೋ ಅವರನ್ನು ಏಸಪ್ಪ ಘನಪಡಿಸುವರಂತೆ. ಸರಿನಾ? ಇವತ್ತು ಏಸಪ್ಪ ನಿಮ್ಮನ್ನ ಆಶೀರ್ವದಿಸಬೇಕು ಅಂದ್ರೆ, ಏಸಪ್ಪ ನಿಮ್ಮನ್ನ ಘನಪಡಿಸಬೇಕು ಅಂದ್ರೆ, ಏಸಪ್ಪ ನಿಮ್ಮನ್ನ ಬಹಳ ಗೌರವವಾಗಿ ಇಡಬೇಕು ಅಂತಂದ್ರೆ ನಾವು ಏಸಪ್ಪನಿಗೆ ಗೌರವವನ್ನ ಸಲ್ಲಿಸಬೇಕು, ಏಸಪ್ಪನನ್ನ ಘನಪಡಿಸಬೇಕು ಎನ್ನುವಂಥದ್ದೇ ಈ ವಾಕ್ಯದ ಅರ್ಥ. ಒಂದು ವೇಳೆ ನಾವು ಘನಪಡಿಸದೇ ಇರೋದಾದ್ರೆ ನಾವು ತಿರಸ್ಕರಿಸಲ್ಪಡುತ್ತೇವೆ, ಘನಹೀನರಾಗುತ್ತೇವೆ, ಅವಮಾನ ಪಡುತ್ತೇವೆ ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಸರಿನಾ? ಹಾಗಾದ್ರೆ ನಾವು ಯಾವಾಗಲೂ ಏಸಪ್ಪನನ್ನ ಘನಪಡಿಸುವಂಥವರು, ಸನ್ಮಾನಿಸುವಂಥವರಾಗಿ ಇರಬೇಕು ಎಂಬುದಾಗಿ. ಸರಿ, ಇದಕ್ಕೆ ಆಧಾರವಾಗಿ ಏಸಪ್ಪ ಬೈಬಲಲ್ಲಿ ಒಂದು ಕಥೆಯನ್ನು ಹೇಳಿದ್ದಾರೆ. ಓಕೆನಾ? ಆ ಕಥೆ ನಾನು ಹೇಳ್ತೀನಿ, ಗಮನಿಸ್ತೀರಾ? ನಿಮ್ಮಲ್ಲಿ ಎಷ್ಟು ಜನರಿಗೆ ಸಾಮುವೇಲ್ ಅಣ್ಣ ಗೊತ್ತು? ಪುಟ್ಟ ಸಾಮುವೇಲ್ ಎಂದು ಹೇಳುತ್ತಾರೆ, ಚಿಕ್ಕ ಹುಡುಗ ಸಾಮುವೇಲ್ ಎಂದು ಹೇಳುತ್ತಾರೆ. ಅದೇ ಸಮುವೇಲನೇ ದೊಡ್ಡ ಪ್ರವಾದಿಯಾಗಿ ಬದಲಾದನು. ಆ ಸಮುವೇಲನು ಏಸಪ್ಪನನ್ನ ಘನಪಡಿಸಿದನು. ಸರಿನಾ? ಆ ಸಮುವೇಲನು ಚಿಕ್ಕ ಹುಡುಗನಾಗಿದ್ದಾಗ ಅವನ ಅಮ್ಮ ಹರಕೆ ಮಾಡಿ ಪ್ರಾರ್ಥನೆ ಮಾಡಿದ್ರಿಂದ ಅವನನ್ನು ದೇವರ ಆಲಯದಲ್ಲಿ, ಶಿಲೋವಿನಲ್ಲಿ ಇದ್ದಂತ ದೇವರ ಆಲಯದಲ್ಲಿ ಅವನನ್ನ ತಂದು ಬಿಟ್ರು. ಅಲ್ಲಿ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇರೋ ಹಾಗೆ ಅಲ್ಲಿ ಏಲಿ ಎಂಬಂತ ಒಬ್ಬ ಯಾಜಕ ಇದ್ದ. ಯಾಜಕ ಅಂತ ಹೇಳಿದ್ರೆ ಪಾಸ್ಟರ್. ಈಗ ಚರ್ಚಲ್ಲಿ ಯಾವ ರೀತಿ ಪಾಸ್ಟರ್ ಆರಾಧನೆ ನಡೆಸ್ತಾರೆ, ಪ್ರಾರ್ಥನೆ ಎಲ್ಲ ಮಾಡ್ತಾರಲ್ವಾ, ಅದೇ ರೀತಿಯಾಗಿಯೇ ಆಲಯದಲ್ಲಿ ಕರ್ತನಿಗಾಗಿ ಎಲ್ಲ ಕೆಲಸಗಳನ್ನ ಮಾಡುವಂಥವರು ಯಾಜಕರು. ಈಗ ಏಲಿಗೆ ಸಹಾಯವಾಗಿ ಯಾರಿದ್ದಾರೆ ಅಂತಂದ್ರೆ ನಮ್ಮ ಸಮುವೇಲ, ಪುಟ್ಟ ಸಮುವೇಲ ಹಗಲೆಲ್ಲ ಆ ತಾತನ ಸೇವೆಯನ್ನು ಮಾಡ್ಕೊಂಡಲ್ಲಿ ಇದ್ದ.
ಮುಗಿಸಿ ನೈಟು ಮಲ್ಕೊಳ್ತಾ ಇದ್ದ. ಪುನಃ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದ. ಅವ್ರ ಅಮ್ಮನ ಹತ್ರನೋ ಅವ್ರ ಅಪ್ಪನ ಹತ್ರನೋ ಇವನಿಗೆ ಹೋಗ್ಲಿಕ್ಕಾಗಲ್ಲ. ಇವನು ಎಲ್ಲಿರ್ಬೇಕಂತಂದ್ರೆ ಯಾವಾಗ್ಲೂ ಆಲಯದಲ್ಲೇ ಇರಬೇಕು. ಆ ಥರ ನೈಟು ಸಾಮುವೇಲ್ ತುಂಬ ಟಯರ್ಡ್ ಆಗಿ ಮಲ್ಕೊಂಡಿದ್ದ. ಒಂದಿನ ದಿಢೀರಂತ ನೋಡಿದ್ರೆ ಕರ್ತನೆ ಇಳಿದು ಬಂದು, ದೇವರೇ ಇಳಿದು ಬಂದು ಸಮುವೇಲ ಅಂತ ಕರೆದ್ರು. ತಕ್ಷಣನೇ ಒಂದು ಶಬ್ದ ಬಂದಿದ ತಕ್ಷಣ, ಓ ಯಾರು ನನ್ನ ಕರಿತಾ ಇದ್ದಾರೆ, ನಮ್ಮನ್ನು ಬೇರೆ ಇನ್ಯಾರು ಕರೀತಾರೆ, ತಾತನೇ ಕರೆದಿರ್ಬೇಕು ಅಂದ್ಬಿಟ್ಟು ನೇರ ತಾತನ ಹತ್ರ ಹೋಗಿ, ತಾತ ನನ್ನ ಕರೆದ್ರಾ, ಈ ಫೋಟೋದಲ್ಲಿ ಬರ್ತಾ ಇದೆ ನೋಡಿ, ತಾತ ನನ್ನ ಕರೆದ್ರಾ ಅಂತ ಕೇಳಿದಾಗ, ತಾತ ನಾನೇ ನಿನ್ನ ಕರೆದಿಲ್ಲ, ಹೋಗಿ ಮಲ್ಕೊಳಪ್ಪ ಅಂತ ಹೇಳಿದ್ರು. ಸಮುವೇಲ ಸುಮ್ಮನೆ ಹೋಗಿ ಮಲ್ಕೊಂಡ. ಹೋಗಿ ಮಲ್ಕೊಂಡ್ರೆ ಪುನಃ ಶಬ್ದ ಕೇಳ್ತು, ಸಮುವೇಲ ಅಂತ. ಅಯ್ಯಯ್ಯೋ ತಾತ ಮತ್ತೆ ಕರಿತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು, ತಾತ ನನ್ನ ಕರೆದ್ರ ಅಂತ ಪುನಃ ತಾತನ ಹತ್ರ ಬಂದು ಕೇಳ್ತಾ ಇದ್ದಾನೆ. ಅಯ್ಯೋ ಸಮುವೇಲ ನಾನು ಕರೆದಿಲ್ಲಪ್ಪ, ನಾನೇನು ಕರೆದಿಲ್ಲ, ನೀನು ಹೋಗಿ ಮಲ್ಕೋ ಅಂತ ಹೇಳಿದ್ರು. ಸರಿ ಅಂತ ಇವನು ಮತ್ತೆ ಬಂದು ಮಲ್ಕೊಂಡ್ರೆ ಪುನಃ ಶಬ್ದ, ದೇವರು ಇಳಿದು ಬಂದು ಸಮುವೇಲ ಅಂತ ಕರಿತಾ ಇದ್ದಾರೆ. ಸಮುವೇಲ ಅಂತ ಕರೆದಿದ ತಕ್ಷಣ ಏನಾಯಿತು, ತಾತ ಮತ್ತೆ ಮತ್ತೆ ನನ್ನ ಕರಿತಾ ಇದ್ದಾರಲ್ಲ ಅಂತ ಪುನಃ ಅಲ್ಲಿಗೆ ಓಡೋದ. ಏನು ತಾತ ಕರೆದ್ರ ಅಂತ ಕೇಳ್ದ. ತಾತ ಅವಾಗ ಯೋಚನೆ ಮಾಡಿದ್ರು, ಓಹೋ ಓಹೋ ಅಂತ ತಾತ ಅದನ್ನ ಅರ್ಥ ಮಾಡ್ಕೊಂಡ್ರು. ನಿನ್ನನ್ನು ಇನ್ನೊಂದ್ಸಲ ಯಾರಾದರೂ ಕರೆದ್ರೆ, ಆ ಶಬ್ದವನ್ನು ನೀನು ಕೇಳಿದ್ರೆ, ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಅಂತ ಹೇಳು ಅಂತ ಹೇಳ್ಕೊಟ್ರು. ಸರಿ ತಾತ ಎಂಬುದಾಗಿ ಹೇಳಿ ಸಮುವೇಲನು ಹೋಗಿ ಮಲ್ಕೊಂಡ್ಬಿಟ್ಟ. ಪುನಃ ಕರ್ತನು ಇಳಿದು ಬಂದು ಸಮುವೇಲ ಅಂತ ಕರೆದ್ರು. ತಕ್ಷಣನೇ ಅವನು ಎದ್ದು, ಯೆಹೋವನೇ ಅಪ್ಪಣೆಯಾಗಲಿ, ದಾಸನು ಕಾದಿದ್ದಾನೆ ಅಂತ ಹೇಳಿ ಸಮುವೇಲ ಎದ್ದು ದೇವರನ್ನ ಘನಪಡಿಸಿದನು. ಯಾರಾದರೂ ದೊಡ್ಡವರು ನಮ್ಮನ್ನ ಕರೆಯುವಾಗ, ನೀವೆಷ್ಟು ಜನ ಅವರು ಕರೆಯುವಾಗ ಓಕೆ ನಾನಿದ್ದೀನಿ ಹೇಳಿ ಅಂತ ಯಾರಾದರೂ ಹೇಳ್ತೀರಾ? ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮಮ್ಮನೋ ನಿಮ್ಮಪ್ಪನೋ ಅಣ್ಣನೋ ಮಗ ಬಾಯಿಲಿ ಅಂತ ಕರೆದ್ರೆ ನೀವು ಒಳಗಡೆ ಇದ್ಕೊಂಡು ಸುಮ್ಮನೆ ಇದ್ಬಿಡ್ತೀರಾ, ಉತ್ತರನೇ ಕೊಡೋದಿಲ್ಲ. ಹೇಳಿ ಅಮ್ಮ, ಹೇಳಿ ಅಮ್ಮಿ, ಹೇಳಿ ಡ್ಯಾಡಿ, ಹೇಳಿ ಅಪ್ಪ, ಹೇಳಿ ಅಣ್ಣ, ಆ ಥರ ಯಾರು ಕೂಡ ಹೇಳೋದೇ ಇಲ್ಲ, ದೊಡ್ಡವ್ರನ್ನ ಘನಪಡಿಸೋದಿಲ್ಲ. ಆದರೆ ನೋಡಿರೆ ಈ ಸಮುವೇಲನು ತಾತ ಕರಿತಾ ಇದ್ದಾರೆ ಅಂತ ಹಿರಿಯರನ್ನ ಘನಪಡಿಸಿದ. ಅದೇ ಸಮಯದಲ್ಲಿ ಕರ್ತನು ಮಾತನಾಡ್ತಾ ಇರೋದು ಅಂತ ತಿಳಿದ ಮೇಲೆ, ಕರ್ತನೆ ಅಪ್ಪಣೆ ಆಗಲಿ, ದಾಸನು ಕೇಳುತ್ತಾನೆ ಅಂತ ಮೊಣಕಾಲು ಹಾಕೊಂಡು ಸಿದ್ಧವಾಗಿ ರೆಡಿಯಾಗಿದ್ದಾನೆ. ಕರ್ತನನ್ನು ಕೂಡ ಘನಪಡಿಸ್ತಾ ಇದ್ದಾನೆ, ಅದೇ ಸಮಯದಲ್ಲಿ ದೊಡ್ಡವ್ರನ್ನು ಘನಪಡಿಸ್ತಿದ್ದಾನೆ. ಹಾಗಾಗಿ ಮಕ್ಕಳೇ ಸ್ವಲ್ಪ ಯೋಚಿಸಿ ನೋಡಿ, ಯಾರಾದರೂ ದೊಡ್ಡವರು ನಿಮ್ಮನ್ನ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ, ಓಕೆ ನಾನು ಬರ್ತೀನಿ, ಏನು ಹೇಳಿ ಅಂತ ನಾವು ಅವ್ರಿಗೆ ಉತ್ತರವನ್ನು ಕೊಡಬೇಕು. ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಅವ್ರಿಗೆ ಸಲ್ಲಿಸಬೇಕಂತ ಗೌರವವನ್ನು ಸಲ್ಲಿಸ್ತಾ ಇಲ್ಲ. ಈಗ ಏಸಪ್ಪ ಮಾತಾಡ್ತಾ ಇದ್ದಾರೆ. ತಕ್ಷಣ ಸಮುವೇಲ ಮೊಣಕಾಲು ಹಾಕೊಂಡು, ಏನು ಏಸಪ್ಪ ಹೇಳಿ ಏಸಪ್ಪ ಅಂತ ಮೊಣಕಾಲು ಹಾಕೊಂಡು ಕೇಳ್ತಾ ಇದ್ದಾನೆ. ಆಗ ಏಸಪ್ಪ ಅನೇಕ ಕಾರ್ಯಗಳನ್ನು ಮಾತಾಡಿದ್ರು. ಇಲ್ಲಿ ಇರುವಂತ ಏಲಿಯ ಮಕ್ಕಳು ತುಂಬಾ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಅವ್ರಿಗೆ ಈ ಥರ ದಂಡನೆ ಎಲ್ಲ ಕೊಡ್ತೀನಿ ಅಂತ ಅನೇಕ ರಹಸ್ಯವಾದ ಕಾರ್ಯಗಳನ್ನ ಏಸಪ್ಪ ಸಮುವೇಲನ ಹತ್ರ ಮಾತಾಡಿದ್ರು. ಆಮೇಲೆ ಸಮುವೇಲನ್ನ ಚೆನ್ನಾಗಿ ನಿದ್ದೆ ಮಾಡಿ ಮರುದಿನ ಬೆಳಗ್ಗೆ ಎದ್ದು ಇದ್ದಂಥ ಕೆಲಸ ಎಲ್ಲ ಮಾಡ್ದ. ಏಲಿ ತಾತನ ಇಬ್ರು ಮಕ್ಕಳ ಹೆಸರೇನು ಗೊತ್ತಾ? ಹೋಪ್ನಿ, ಪಿನೆಹಾಸ್ ಎಂಬಂತ ಇಬ್ರು ಮಕ್ಕಳು. ಅವ್ರು ಏನೆಲ್ಲ ತಪ್ಪು ಮಾಡ್ತಾ ಇದ್ರು ಗೊತ್ತಾ? ಅಲ್ಲಿ ಇದ್ದ ದೇವರ ಆಲಯಕ್ಕೆ ಜನಗಳು ಕಾಣಿಕೆಯನ್ನ ತಗೊಂಡ್ ಬರ್ತಿದ್ರು. ದೇವರಿಗೆ ತಂದಂತ ಕಾಣಿಕೆಯನ್ನ ಅವರು ಕದ್ಬಿಡ್ತಾ ಇದ್ರು. ಇಲ್ಲಿ ನೋಡಿದ್ರ, ಜನಗಳು ಬಲಿ ಕೊಡ್ಬೇಕಂತ ಕಾಣಿಕೆಯನ್ನು ತಂದಿದ್ದಾರೆ, ಅದನ್ನ ಇವ್ರು ತಗೊಂಡೋಗ್ತಿದ್ದಾರೆ, ಕದೀತಿದ್ದಾರೆ. ಇದು ಕರ್ತನಿಗೆ ಇಷ್ಟ ಇಲ್ಲದೆ ಇರುವಂತ ಕಾರ್ಯ. ಇನ್ನೂ ತುಂಬಾ ಪಾಪದ ಕಾರ್ಯಗಳನ್ನ ಅವರು ಮಾಡಿದ್ರು. ಇದಕ್ಕಾಗಿ ಅವರಿಗೆ ತಕ್ಕಂತ ದಂಡನೆ ಉಂಟು ಅಂತ ಅನ್ಬಿಟ್ಟು ಏಸಪ್ಪ ಸಮುವೇಲನ ಹತ್ರ ಮಾತಾಡಿದ್ರು. ಅವಾಗ ಏಲಿ ತಾತ, ಸಮುವೇಲ ಕರ್ತನ ನಿನ್ನ ಜೊತೆ ಏನು ಮಾತಾಡಿದ್ರು ನನಗೆ ಹೇಳು ಅಂತ ಅಂದ್ಬಿಟ್ಟು ಸಮುವೇಲನ ಹತ್ರ ಕೇಳಿ ತಿಳ್ಕೊಂಡ್ರು. ಒಂದಿನ ಒಂದು ದೊಡ್ಡ ಯುದ್ಧ ಬಂತು, ಫಿಲಿಸ್ಟಿಯರಿಗೂ ಇಸ್ರೇಲರಿಗೂ. ಆ ಯುದ್ಧಕ್ಕೆ ಕರ್ತನ ಒಡಂಬಡಿಕೆಯ ಮಂಜೂಷವನ್ನ ಇವರು ಹೊತ್ಕೊಂಡು ಹೋಗಿದ್ರು. ಆ ಒಡಂಬಡಿಕೆ ಮಂಜೂಷವನ್ನ ಶತ್ರುಗಳು ಅಪಹರಿಸಿ, ಅಷ್ಟು ಮಾತ್ರ ಅಲ್ಲ, ನಡೆದಂತ ಘೋರವಾದ ಯುದ್ಧದಲ್ಲಿ ಹೋಪ್ನಿ, ಪಿನೆಹಾಸ್ ಇಬ್ಬರನ್ನು ಕೂಡ ಕೊಂದ್ಬಿಟ್ರು. ಅವರಿಬ್ರು ಕೂಡ ಸತ್ತು ಹೋದ್ರು. ಎಷ್ಟು ದುಃಖದ ಕಾರ್ಯ ಅಲ್ವಾ? ಅವರು ದೇವರನ್ನ, ಏಸಪ್ಪನನ್ನ ಘನಪಡಿಸಲಿಲ್ಲ, ಹಾಗಾಗಿ ತಿರಸ್ಕರಿಸಲ್ಪಟ್ರು. ಅದೇ ಸಮಯದಲ್ಲಿ ಸಮುವೇಲನಾದ್ರೂ ದೇವರನ್ನ ಘನಪಡಿಸಿದ್ರಿಂದ ಏಸಪ್ಪ ಸತ್ಯವೇದದಲ್ಲಿ ಅವನ ಕುರಿತಾಗಿ ಏನ್ ಹೇಳಿದ್ದಾರೆ ಗೊತ್ತಾ? ಇಸ್ರೇಲಿನ ಉತ್ತರ ಎಲ್ಲೆ ದಾನ್ನಿಂದ ಇಸ್ರೇಲ್ನ ದಕ್ಷಿಣ ಎಲ್ಲೆ ಬೆರ್ಷಿಬಾದವರೆಗೂ, ಇಸ್ರೇಲ್ನ ಉತ್ತರದಿಂದ ದಕ್ಷಿಣದವರೆಗೂ ಇಸ್ರೇಲ್ ದೇಶ ಪೂರ್ತಿನೂ ಸಮುವೇಲನು ಕರ್ತನ ಪ್ರವಾದಿ ಅನ್ನುವಂಥ ದೊಡ್ಡ ಘನತೆಯನ್ನ ಹೊಂದ್ಕೊಂಡ. ಆ ಘನತೆಯನ್ನ ಏಸಪ್ಪ ಅವನಿಗೆ ಕೊಟ್ರು.
ಯಾರು ಏಸಪ್ಪನ್ನ ಘನಪಡಿಸ್ತಾರೋ ಅವರನ್ನ ಏಸಪ್ಪ ಘನಪಡಿಸ್ತಾರೆ. ಇವತ್ತು ಮಕ್ಕಳೇ ಸ್ವಲ್ಪ ಯೋಚಿಸಿ ನೋಡಿ, ಏಸಪ್ಪ ನಾನು ನಿಮ್ಮನ್ನ ಘನಪಡಿಸೋ ಮಗು ಆಗಿರಬೇಕು, ನೀವು ನನ್ನ ಜೊತೆ ಮಾತಾಡಬೇಕು ಅಂತ ನೀವು ಆಸೆ ಪಟ್ರೆ ಹೇಳಿ ಏಸಪ್ಪ ಅಂತ ನಿಮ್ಮ ಶಬ್ದಕ್ಕೆ ನಾನು ವಿಧೇಯನಾಗಬೇಕು. ಆ ಥರ ಒಂದು ಹೃದಯದಲ್ಲಿ ನಾವು ಇರೋದಾದ್ರೆ ಏಸಪ್ಪ ನಮ್ಮನ್ನ ಆಶೀರ್ವದಿಸ್ತಾರೆ. ಬೈಬಲಲ್ಲಿ ಇನ್ನೊಂದು ವಾಕ್ಯ ಕೂಡ ಹೇಳಲ್ಪಟ್ಟಿದೆ, ನನ್ನ ಮಾತಿಗೆ ಭಯಪಡುವವನನ್ನ ಕಟಾಕ್ಷಿಸುವೆನು. ಯಾರ್ಯಾರೆಲ್ಲ ಈ ಬೈಬಲಲ್ಲಿ ಹೇಳಲ್ಪಟ್ಟಂತ ಕರ್ತನ ವಾಕ್ಯಗಳಿಗೆ ನಾನು ಹಾಗೆ ವಿಧೇಯನಾಗಬೇಕು, ಅದೇ ರೀತಿಯಾಗಿ ಬಾಳ್ಬೇಕು ಅಂತ ಯಾರು ಭಯಪಟ್ಟು ಜೀವಿಸ್ತಾರೋ, ನಡುಗಿ ಜೀವಿಸ್ತಾರೋ ಅವರನ್ನ ಏಸಪ್ಪ ಘನಪಡಿಸ್ತಾರಂತೆ, ಅವರನ್ನ ಕಟಾಕ್ಷಿಸ್ತಾರಂತೆ, ಅವರನ್ನ ಆಶೀರ್ವದಿಸ್ತಾರಂತೆ. ಹಾಗಾಗಿ ಇವತ್ತು ಏಸಪ್ಪ ನಾನು ಸಮುವೇಲ ಅಣ್ಣನ ಥರ ನಿಮ್ಮನ್ನ ಘನಪಡಿಸುವಂತ ಮಗುವಾಗಿ ಇರೋದಕ್ಕೆ ನನ್ನನ್ನು ಒಪ್ಪಿಸ್ಕೊಡ್ತೀನಿ ಅಂತ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಹಾಗೆ ಕಣ್ಮುಚ್ಕೊಳ್ಳಿ ನೋಡೋಣ. ಏಸಪ್ಪ, ಈ ಸಮಯದಲ್ಲಿ ನಾವು ನೋಡಿದಂಥ ವಾಕ್ಯದ ಪ್ರಕಾರ ನಾವು ನಿಮ್ಮನ್ನ ಘನಪಡಿಸುವವರಾಗಿ ಇರಬೇಕು. ದೇವರೇ, ಸಮುವೇಲ ಅಣ್ಣನ ಥರ ನಾವು ನಿಮ್ಮ ವಾಕ್ಯಕ್ಕೆ ಭಯಪಟ್ಟು ನಡುಗಿ ಕರ್ತನೆ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆಂಬುದಾಗಿ ಹೇಳಬೇಕು. ಅಂತಹ ಒಂದು ಹೃದಯ ನಮ್ಮ ಹೃದಯವಾಗಿ ಮಾರ್ಪಡ್ಲಿ ಏಸಪ್ಪ. ಅದಕ್ಕೆ ನಮ್ಮ ಹೃದಯವನ್ನು ನೀವು ಸಿದ್ಧಪಡಿಸಿ ದೊಡ್ಡವರನ್ನು ಘನಪಡಿಸಬೇಕು. ದೇವರೇ, ಕರ್ತನಾಗಿರುವಂಥ ನಿಮ್ಮನ್ನು ನಾವು ಘನಪಡಿಸಬೇಕು. ಅದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ ದೇವರೇ, ಅದಕ್ಕೆ ನಮ್ಮನ್ನು ಅರ್ಪಿಸ್ತೀವಿ ದೇವರೇ. ನನ್ನೊಂದಿಗೆ ಸೇರಿ ಒಪ್ಪಿಸ್ಕೊಡ್ತಾ ಇರುವಂತ ಪ್ರತಿಯೊಬ್ಬ ಮಕ್ಕಳಿಗೂ ಅಂತ ಕೃಪೆಯನ್ನು ಕೊಡಿ ದೇವರೇ. ನಿಮ್ಮನ್ನು ಘನಪಡಿಸುವಂತ, ನಿಮ್ಮನ್ನ ಮೇಲೆತ್ತುವಂತ, ಯೇಸುವಿನ ನಾಮವನ್ನ ಮಹಿಮೆ ಪಡಿಸುವಂತ ಒಂದು ಕೃಪೆ ಒಬ್ಬೊಬ್ಬರಿಗೂ ಉಂಟಾಗ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರ ರೀತಿ ಮಾಡುವಂತ ನಿಮ್ಮ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ಇವತ್ತಿಂದ ನೀವು ಏಸಪ್ಪನ್ನ ಘನಪಡಿಸುವಂತ ಮಕ್ಕಳಾಗಿ ಬದಲಾಗಿದ್ದೀರಾ. ಓಕೆ, ಬಾಯ್. ಸ್ವೈಪರ್, ಇವತ್ತು ನಮ್ಮನ್ನ ಉಜ್ಜೀವಿಸುವ ದೃಶ್ಯಗಳು, ಕರ್ತನ ನಾಮಗಳನ್ನೆಲ್ಲ ನೋಡಿದ್ವಲ್ಲ. ಅಷ್ಟ್ ಮಾತ್ರ ಅಲ್ಲ ಮಿಚ್ಚು, ಟಿಬಿಯಿಂದ ಬಾಧಿಸಲ್ಪಟ್ಟವ್ರಿಗಾಗಿ ಪ್ರೇಯರ್ ಮಾಡಿದೀವಿ. ಅದಾದ್ಮೇಲೆ ಘನಪಡಿಸೋದ್ರ ಬಗ್ಗೆ ಸುಂದರವಾದ ದೇವರ ವಾಕ್ಯವನ್ನ ಕೇಳಿದೀವಿ. ಸ್ವೈಪರ್, ಮುಂದೆ ನಾವೇನ್ ನೋಡ್ಲಿದೀವಿ ಸ್ವೈಪರ್? ಮಿಚ್ಚು, ಇವಾಗ ನಮ್ಮ ಪ್ರೋಗ್ರಾಮ್ ಮುಗಿಯೋ ಟೈಮ್ ಆಗೋಯ್ತು. ಓಕೆ, ನಾವೀಗ ಹೊರಡುವಂತ ಸಮಯ ಬಂದಿದೆ. ಮುಂದಿನ ವಾರ ನೋಡೋಣ. ಓಕೆ, Okay, friends. ಎಲ್ರಿಗೂ Bye. ಬಾಯ್. Jolly Time, Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.